ಎಪಿಸೋಡ್ 187 ಫ್ಲ್ಯಾಶ್ ಬ್ಯಾಕ್ ಎಂಡೆಡ್. ರಾತ್ರಿ ಆಗಿತ್ತು. ಭರತ್ ದಿವ್ಯಾಗೆ ಊಟ ತಿನ್ನಿಸಿ ಟ್ಯಾಬ್ಲೆಟ್ ಕೊಟ್ಟು ತನ್ನ ಎದೆಗೆ ಮಗುವಿನಂತೆ ಮಲಗಿಸ್ಕೊಂಡು ತಲೆ ಸವರ್ತಾ ನಿದ್ದೆ ಮಾಡಿಸ್ತಾ ಕುಳ್ತ. ಅವಳನ್ನು ಎಷ್ಟೋ ಜೋಪಾನ ಮಾಡಿದ್ರು ಮನಸ್ಸಲ್ಲಿ ಅವಳು ಹೀಗಾಗೋದಕ್ಕೆ ಕಾರಣ ತಿಳಿಯದೆ ತನ್ನೊಳಗೆ ಕುಗ್ಗಿ ಹೋಗಿದ್ದ ಭರತ್. ಒಂದು ಕಡೆ ಅವಳನ್ನು ಡಾಕ್ಟರ್ ಅಶ್ವಥ್ ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಕರ್ಕೊಂಡು ಹೋಗ್ಲಾ ಅನ್ನೋ ಯೋಚನೆ ಬಂದರೆ, ಮತ್ತೊಂದು ಕಡೆ ಅದರಿಂದ ಅವಳಿಗಾಗಲಿ ಮಗುವಿಗಾಗಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅನ್ನೋ ಭಯ ಅವತ್ತು ಕಿತ್ತು ತಿಂತಾ ಇತ್ತು ಅವನ್ನ. ತನ್ನ ಅರಿವಿಗೆ ಬಾರದೆ ಕಣ್ಣಿಂದ ನೀರು ಜಾರಿ ದಿವ್ಯಾ ಹಣೆಗೆ ಬಿತ್ತು. ಅದನ್ನು ನೋಡಿ ತಲೆ ಎತ್ತಿ ಅವನ ನೋಡಿದ್ಲು. ಅವನ ಕೆನ್ನೆ ಹಿಡಿದು, ಮಾವ ಯಾಕೆ ಹೇಳ್ತಾ ಇದೆಯಾ? ಭರತ್ ಕಣ್ಣೊರೆಸ್ಕೊಂಡು, ಏಯ್ ಆಗೇನೂ ಇಲ್ಲಮ್ಮ, ನೀನು ಮಲ್ಗು. ಇಲ್ಲ, ನೀನು ಅಳ್ತಾ ಇದೆಯಾ ಅಂತ ಅವನ್ನ ಗಟ್ಟಿಯಾಗಿ ತಪ್ಕೊಂಡು, ನಿನ್ನ ಹತ್ರ ನನಗೂ ಅಳು ಬರುತ್ತೆ ಮಾವ. ಭರತ್ಗೆ ಅವಳ ಮಗುವಿನಂತ ಆಡೋ ಮಾತುಗಳನ್ನ ಕೇಳಿ ಖುಷಿ ಪಡಬೇಕಾ ದುಃಖ ಪಡಬೇಕಾ ಗೊತ್ತಾಗದೆ ಅವಳನ್ನ ತಬ್ಬಿ ಹಣೆಗೆ ಮುತ್ತಿಟ್ಟು, ಇಲ್ಲ ಬಂಗಾರಿ, ನಾನು ಅಳ್ತಾ ಇಲ್ಲ, ಸರಿನಾ? ದಿವ್ಯಾ ಸರಿ ಅಂತ ಅವನ ಎದೆ ಮೇಲೆ ಮಲಗಿದ್ಲು. ಭರತ್ ದಿವ್ಯಾನ ತನ್ನ ಕಣ್ಣಿನ ರೆಪ್ಪೆ ಹಾಗೆ ನೋಡ್ಕೊಳ್ಳೋದು ಬಹುಶಃ ದೇವ್ರಿಗೂ ಹೊಟ್ಟೆ ಕಿಚ್ಚು ಬಂತೇನೋ. ಇದು ಇವರಿಬ್ಬರಿಗೂ ಜೊತೆಗಿರೋ ಕೊನೆ ರಾತ್ರಿ ಆಗಿತ್ತೇನೋ. ಅದಕ್ಕಾಗಿ ತುಂಬ ಹೊತ್ತಾದರೂ ಒಬ್ರನ್ನೊಬ್ಬರು ಸಮಾಧಾನಿಸುತ್ತಾ ಮುದ್ದಿಸಿದ್ರು. ಮಾರನೇ ದಿನ ಎಂದಿನಂತೆ ಭರತ್ ಬೇಗ ಎದ್ದು ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ದಿವ್ಯಾಗೆ ಮೈಗೆಲ್ಲ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸಿ ಬಟ್ಟೆ ಹಾಕಿಸಿ ಒದ್ದೆ ಆದ ಕೂದಲನ್ನ ಸಾಂಬ್ರಾಣಿ ಹೊಗೆ ಆಡಿಸ್ತಾ ಇದ್ದ. ಮಾವ ಯಾಕೆ ಹೀಗೆ ಮಾಡ್ತಾ ಇದೆಯಾ? ಇದೇನು ಅಂದ್ಲು. ಭರತ್, ಇದು ಹಾಗೆ ಬಂಗಾರಿ, ಗರ್ಭಿಣಿಯರಿಗೆ ಸ್ನಾನ ಆದಮೇಲೆ ಈ ರೀತಿ ಸಾಂಬ್ರಾಣಿ ಹೊಗೆ ಆಡಿಸ್ತಾ ಇರಬೇಕು. ಆಗ ಅವ್ರಿಗೆ ಹುಟ್ಟೋ ಮಗುಗೆ ಪಾಸಿಟಿವ್ ಎನರ್ಜಿ ಸಿಗುತ್ತೆ. ದಿವ್ಯಾ, ಹೌದಾ? ಭರತ್, ಸರಿ ಬಾ ತಿಂಡಿ ತಿನ್ನೋಣ ಅಂತ ಚೇರ್ ಮೇಲೆ ಕೂರಿಸಿ ತಿಂಡಿ ತಿನ್ನಿಸ್ತಾ ಮುದ್ದು ಮಾಡ್ತಾ ಇದ್ದ. ದಿವ್ಯಾ, ಸಾಕು ಮಾವ. ಭರತ್, ನಿನಗೆ ಸಾಕು, ಪಾಪುಗೆ ಬೇಡವಾ? ದಿವ್ಯಾ, ಪಾಪುಗೆ ನಾನು ತಿನ್ನಿಸ್ತೀನಿ ಕೊಡು ಅಂತ ಕೈಯಲ್ಲಿದ್ದ ಸ್ಪೂನ್ ತೊಗೊಂಡು ತನ್ನ ಹೊಟ್ಟೆಗೆ ಪಾಪು ತಗೋ ತಿನ್ನು ಅಂತ ತುರುಕ್ತಾಳೆ. ಅವಳ ಮುಗ್ಧ ಬಿಹೇವಿಯರ್ ನೋಡಿ ನಗಬೇಕಾ ಸಂಕಟ ಪಡಬೇಕಾ ಒಂದು ಗೊತ್ತಾಗದೆ, ಬಂಗಾರಿ ಹಾಗೆಲ್ಲ ಮಾಡಬಾರ್ದು, ಕೊಡು ಇಲ್ಲಿ ಇದನ್ನು ಅಂತ ತನ್ನ ಕೈಗೆ ತಗೊಂಡ. ದಿವ್ಯಾ, ಯಾಕೆ ಮಾವ, ಪಾಪು ತಿನ್ನಬೇಕು ಅಂದೆ. ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟು, ಇಲ್ಲಿದೆ ತಾನೇ ಪಾಪು, ಕೊಡು ತಿನ್ನುತ್ತೆ ಅಂದ್ಲು. ಭರತ್, ಬಂಗಾರಿ ಕುತ್ಕೋ, ನೋಡು, ಪಾಪು ತಿನ್ನಬೇಕು ಅಂದರೆ ನೀನು ತಿನ್ನಬೇಕು ಆಯಿತಾ? ನೀನು ತಿಂದರೆ ಪಾಪು ತಿಂದ ಹಾಗೆ ಆಯಿತಾ? ತಗೋ ತಿನ್ನು ಅಂತ ತಿನ್ನಿಸ್ತಾನೆ. ಮತ್ತೆ ಅವಳನ್ನು ಕರ್ಕೊಂಡು ಹಾಸ್ಪಿಟಲ್ಗೆ ಹೋಗಿ ಚೆಕಪ್ ಮಾಡಿಸಿ ಸ್ಕ್ಯಾನ್ ಮಾಡಿಸಿ ತಾಯಿ ಮಗು ಹೆಲ್ತ್ ಕಂಡೀಷನ್ ತಿಳ್ಕೊಂಡು ವಾಪಸ್ ಮನೆಗೆ ಬರ್ತಾಯಿದ್ರು. ಭರತ್ ಒಂದು ಮೆಡಿಕಲ್ ಹತ್ರ ಟ್ಯಾಕ್ಸಿ ಸೈಡಿಗೆ ಹಾಕಿ, ಬಂಗಾರಿ ಜಾಣ ಮರಿ ಥರ ಇಲ್ಲೇ ಕೂತಿರ್ಬೇಕು, ನಾನು ಹೋಗಿ ಮೆಡಿಸಿನ್ ತಂದುಬಿಡ್ತೀನಿ, ಬೇಗ ಮನೆಗೆ ಹೋಗೋಣ ಸರಿನಾ ಅಂದ. ದಿವ್ಯಾ ಬಟ್ಟೆ ಕಚ್ತಾ ಸರಿ ಅಂತ ತಲೆ ಆಡಿಸಿದ್ಲು. ಭರತ್ ಮೆಡಿಸಿನ್ ತೊಗೊಂಡು ವಾಪಸ್ ಟ್ಯಾಕ್ಸಿ ಹತ್ರ ಬಂದರೆ ಟ್ಯಾಕ್ಸಿ ಡೋರ್ ಓಪನ್ ಆಗಿತ್ತು. ಭರತ್ಗೆ ಜೀವನೇ ಹೋದಾಗಿತ್ತು. ಕೈಯಲ್ಲಿ ಹಿಡ್ದ ಮೆಡಿಸಿನ್ ಎಲ್ಲ ಅಲ್ಲೇ ಬಿಟ್ಟು ಓಡ್ ಬಂದು ನೋಡಿದ್ರೆ ಅಲ್ಲಿ ದಿವ್ಯಾ ಎಲ್ಲೂ ಇಲ್ಲ. ಬಂಗಾರಿ ಎಲ್ಲೋದೆ ಬಂಗಾರಿ? ಎಷ್ಟೇ ಹುಡುಕಿದ್ರೂ ಅವಳು ಸಿಗಲೇ ಇಲ್ಲ. ಮಂಡಿಯೂರಿ ಕೂತು ಅಳೋದಕ್ಕೆ ಆರಂಭಿಸ್ದ. ದಿವ್ಯಾ ಅಂತ ಜೋರಾಗಿ ಕಿರ್ಚ್ದವನ ಹೆಗಲ ಮೇಲೆ ಕೈ ಇಟ್ಟು, ಸಮಾಧಾನ ಮಾಡ್ಕೊಳ್ಳಿ ಭರತ್ ಅಂದ್ಲು ನಿತ್ಯ. ಕನ್ಫ್ಯೂಸ್ ಮಾಡ್ಕೋಬೇಡಿ, ಇಲ್ಲಿ ತನಕ ಭರತ್ ನಿತ್ಯಾಗೆ ದಿವ್ಯಾ ಬಗ್ಗೆ ಹೇಳಿದ ಫ್ಲ್ಯಾಶ್ ಬ್ಯಾಕ್ ಆಗಿತ್ತು. ಭರತ್ ಕಣ್ಣೊರೆಸ್ಕೊಂಡು ಎದ್ದು ನಿಂತ. ಅವತ್ತು ಕಣ್ಮರೆಯಾದವಳನ್ನ ಇವತ್ತಿನ ತನಕ ಹಗಲು ರಾತ್ರಿ ಅಂದೆ ಹುಡುಕ್ತೆ ಇರೋ ಜಾಗನೇ ಇಲ್ಲ ನಿತ್ಯ ಅವರೇ. ಅವತ್ತೊಂದಿನ ಡೇಂಜರಸ್ ಲೊಕೇಶನಲ್ಲಿ ನಿಮ್ಮ ಮೇಲೆ ಅಟ್ಯಾಕ್ ಆಯಿತು, ನೆನಪಿದೆಯಾ? ಅವತ್ತು ನಿಮ್ಮನ್ನು ನೋಡಿ ನೀವೇ ನನ್ನ ಬಂಗಾರಿ ಅಂತ ಖುಷಿ ಪಟ್ಟಿದ್ದೆ. ಆದರೆ ನೀವು ನಿತ್ಯ ಅಂದ್ರಿ. ಪದೇ ಪದೇ ನಿತ್ಯ ನಿತ್ಯ ಅನ್ನೋ ಹೆಸರು ಕೇಳಿ ನನಗೆ ಇರಿಟೇಷನ್ ಆಗ್ತಿತ್ತು. ಅಷ್ಟೆಲ್ಲ ನೋವಾದರೂ ಮತ್ತೆ ನಿತ್ಯ ಅಂತಿದ್ದಾಳೆ ಅಂತ ದಿವ್ಯಾ ಮೇಲೆ ಕೋಪನೂ ಬಂತು. ಅಲ್ಲಿಂದ ನೀವು ಎಸ್ಕೇಪ್ ಆದ್ರಿ. ಅದಾದಮೇಲೆ ಮದುವೆ ಮಂಟಪದಲ್ಲಿ ಮತ್ತೆ ನನ್ನ ಬಂಗಾರಿ ನೋಡಿದೆ ಅಂದ್ಕೊಂಡೆ. ಆದರೆ ಅಲ್ಲಿ ಆ ಎಮ್ ಎಲ್ ಎನ ನೋಡಿ ನನ್ನ ರಕ್ತ ಕುದೀತಾ ಇತ್ತು.
ಆದರೆ ಅವನ ಜೊತೆ ನನ್ನ ಬಂಗಾರಿನ ನೋಡಿ ಮತ್ತೆ ಅವಳನ್ನ ನಿತ್ಯ ಹಾಗೆ ಮಾಡಿದ್ದಾರೆ ಅಂದ್ಕೊಂಡೆ. ಆದರೆ ಅದು ಕೂಡ ನೀವೇ ಆಗಿದ್ರಿ. ಮತ್ತೊಂದು ಸಲ ಆ ಎಮ್.ಎಲ್.ಎ ಇಂದಾನೆ ಬಂಗಾರಿ ಶುಂಠಿ ಕೊಪ್ಪದಲ್ಲಿದ್ದಾಳೆ ಅಂತ ಗೊತ್ತಾಯಿತು. ಆಗ ಅವಳಿಗೆಲ್ಲ ನೆನಪಾಗಿ ರತ್ನಮಾಲಮ್ಮನ ನೋಡೋಕೆ ಹೋಗಿದ್ದಾಳೆ ಅನ್ನಿಸ್ತು. ಆದರೆ ಆ ಎಮ್.ಎಲ್.ಎ ನನ್ನ ಬಂಗಾರಿ ಇನ್ನೊಂದು ಮದುವೆ ಆಗಿದ್ದಾಳೆ ಅಂದ. ಅದನ್ನು ನನ್ನ ಕೈಲಿ ನಂಬೋಕ್ಕಾಗಲಿಲ್ಲ. ನಿತ್ಯ ಅವರೇ, ಇನ್ಯಾವತ್ತೂ ಶುಂಠಿ ಕೊಪ್ಪಕ್ಕೆ ಬರಲ್ಲ ಅಂತ ರತ್ನಮಾಲ ಅಮ್ಮನಿಗೆ ಮಾತು ಕೊಟ್ಟಿದ್ರು. ನನ್ನ ಬಂಗಾರಿಗೋಸ್ಕರ ನಾನು ಮತ್ತೆ ಅಲ್ಲಿಗೆ ಹೋದೆ. ಆದರೂ ಅದು ಕೂಡ ನೀವು ಅವತ್ತೇ ಗೊತ್ತಾಗಿದ್ದು ನೀವು ಬದುಕಿದ್ದೀರಾ. ಸತ್ಯ ನಿತ್ಯ ಇಬ್ಬರು ಟ್ವಿನ್ಸ್ ಸಿಸ್ಟರ್ ಅಂತ. ನಿಮಗೆ ಗೊತ್ತಾ ನಿತ್ಯ ಅವರೇ, ನನ್ನ ಬಂಗಾರಿಗೆ ಅವಳಿ ಜವಳಿ ಅಂದರೆ ಆಗಲ್ಲ. ಆದರೆ ಈ ಅವಳಿ ಜವಳಿಯಿಂದಾನೇ ಅವಳು ಇಷ್ಟೆಲ್ಲ ಅನುಭವಿಸ್ತಾ ಇರೋದು ಅಂದ. ಎಲ್ಲ ಸತ್ಯನೂ ಕೇಳಿದ ನಿತ್ಯ ಕಣ್ಣಲ್ಲಿ ದಿವ್ಯ ದೇವರಿಗಿಂತನೂ ಹೆಚ್ಚಾದ್ಲು. ಹಾಗಾದರೆ ಇಷ್ಟು ದಿನ ನಾನು ನನ್ನ ತಂಗಿ ಅಂತ ಹುಡುಕಿದ್ದು ದಿವ್ಯಾನ. ನಾವು ಯಾರು ಏನು ಅಂತ ಗೊತ್ತಿಲ್ಲ. ನಮ್ಮ ನಡುವೆ ಯಾವ ರೀತಿ ರಕ್ತ ಸಂಬಂಧನೂ ಇಲ್ಲದೆ ಹೋದರೂ ನಮಗೋಸ್ಕರ ಇಷ್ಟೆಲ್ಲ ಕಷ್ಟಪಟ್ಟಿದ್ದೀಯ ದಿವ್ಯಾ. ನಿನ್ನ ಋಣನ ನಾನು ಹೇಗೆ ತೀರಿಸ್ಲಿ ಅಂತ ಅಳೋಕ್ಕೆ ಶುರು ಮಾಡಿದ್ಲು. ಇಷ್ಟು ದಿನ ನೀನೇ ನನ್ನ ತಂಗಿ ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು. ಹಾಗಾದರೆ ನನ್ನ ತಂಗಿ ಬದುಕಿಲ್ವಾ ದೇವ್ರೇ? ಯಾಕೆ ಹೀಗೆ ಪರೀಕ್ಷೆ ಮೇಲೆ ಪರೀಕ್ಷೆ ತಂದಿಡ್ತಾ ಇದೆಯಾ ಅಂತ ಅಳ್ತಾ ಕೂತ್ಲು. ಭರತ್ ಅವಳ ಮುಂದೆ ಬಂದು, ನಿಮ್ಮ ತಂಗಿ ಸತ್ಯ ಕೂಡ ಬದುಕಿದ್ದಾರೆ ನಿತ್ಯ ಅವರೇ. ಆದರೆ ಅವ್ರನ್ನ ಆ ಎಮ್.ಎಲ್.ಎ ಚೆನ್ನೈನಲ್ಲಿಟ್ಟಿದ್ದಾನಂತೆ. ನಿಮ್ಮ ತಂಗಿಗೆ ನಿಮ್ಗೆ ಯಾವ ನೆನಪು ಇಲ್ಲ ನಿತ್ಯ ಅವರೇ ಅಂದ. ಅವನ ಮಾತು ಕೇಳಿ ನಿತ್ಯಗೆ ಸಿಡ್ಲೇ ಬಡ್ದಂತಾಯಿತು. ಈಗ ಅಳೋದ್ರಿಂದ ಸಮಸ್ಯೆ ದೂರ ಆಗಲ್ಲ ನಿತ್ಯ ಅವರೇ. ಸತ್ಯ ದಿವ್ಯ ಯಾರಾದರೂ ಒಬ್ಬರು ನಮಗೆ ಸಿಕ್ಕಿದ್ರೆ ಈ ಸಮಸ್ಯೆಗೆ ಫುಲ್ ಸ್ಟಾಪ್ ಇಡ್ಬೋದು. ನಿತ್ಯ ಅವನ ಮಾತು ಕೇಳಿ ಕಣ್ಣೀರು ಒರೆಸ್ಕೊಂಡು, ಹೌದು ಭರತ್, ಇಷ್ಟು ದಿನ ಶಾಂತಿ ಮಾರ್ಗ ಹಿಡಿದು ತಪ್ಪು ಮಾಡಿಬಿಟ್ಟೆ. ದುಷ್ಟರ ಅಟ್ಟಹಾಸ ಜಾಸ್ತಿ ಆಗೋಗಿದೆ. ಇಷ್ಟೆಲ್ಲ ಸಾವು ನೋವುಗಳನ್ನು ನೋಡಿದ ಮೇಲೆ ಕೂಡ ನಾವು ಸುಮ್ಮನೆ ಇದ್ದರೆ ಅವರು ಇನ್ನೂ ಹೆಚ್ಕೋತಾರೆ. ಆದಷ್ಟು ಬೇಗ ಇವ್ರಿಗೊಂದು ಗತಿ ಕಾಣಿಸ್ಬೇಕು ಭರತ್. ಹಾಗಾಗಬೇಕಂದ್ರೆ ಅವ್ರ ವಶದಲ್ಲಿರೋ ಆ ಮುಗ್ಧ ಜೀವಗಳು ಸತ್ಯ ದಿವ್ಯ ಮೊದಲು ನಮಗೆ ಸಿಗಬೇಕು ನಿತ್ಯ ಅವರೇ. ನಿತ್ಯ, ಇಲ್ಲ ಭರತ್, ದಿವ್ಯಾ ಅವ್ರ ವಶದಲ್ಲಿಲ್ಲ, ಬೆಂಗಳೂರಿನಲ್ಲೇ ಇದ್ದಾಳೆ. ಭರತ್, ಅವಳು ನಮ್ಮ ರಾಹುಲ್ ಅಣ್ಣಗೆ ಸಿಕ್ಕಿದ್ಲು. ಅವಳು ಖಂಡಿತ ಆ ಪಾಪಿಗಳ ಕೈಗೆ ಸಿಕ್ಕಿಲ್ಲ ಭರತ್. ಬಹುಶಃ ನಿಮ್ಮಿಂದ ದೂರ ಹೋದ್ಮೇಲೆ ಅವಳಿಗೆ ಆಶ್ರಯವಾಗಿದ್ದು ಶ್ರೀ ವೈಭವಿ ಅನಾಥಾಲಯ. ಆದರೆ ಆ ಪಾಪಿಗಳು ಅವಳನ್ನು ಅಲ್ಲಿ ಕೂಡ ಹುಡುಕಿದ್ರಂತೆ. ಅದಾದಮೇಲೆ ಅವಳು ಅಲ್ಲಿಂದನೂ ತಪ್ಪಿಸ್ಕೊಂಡಿದ್ದಾಳೆ ಭರತ್. ನಿತ್ಯ ಹೇಳಿದ ಮಾತು ಕೇಳಿ ಭರತ್ಗೆ ಮತ್ತಷ್ಟು ದುಃಖ ಉಮ್ಮಳಿಸ್ ಬಂತು. ಎಂಥ ನತಾದೃಷ್ಟ ನಾನು, ನನ್ನ ಕೈಗೆ ಸಿಕ್ಕಿದ್ದು ನನ್ನ ಬಂಗಾರಿನ ಗುರುತಿಸ್ಲೇ ಇಲ್ವಲ್ಲ ಅಂತ ತಲೆ ಮೇಲೆ ಕೈ ಇಟ್ಕೊಳ್ತಾ. ನಿತ್ಯ, ಯೋಚನೆ ಮಾಡಬೇಡಿ ಭರತ್, ನಂಗೆ ನಂಬಿಕೆ ಇದೆ, ನನ್ನ ಇಬ್ಬರು ತಂಗಿಯರು ಸಿಕ್ಕೇ ಸಿಗ್ತಾರೆ ಅಂದ್ಲು. ಭರತ್ ಅವಳ ಮಾತು ಕೇಳಿ ಖುಷಿ ಮತ್ತು ಸಮಾಧಾನ ಆಯಿತು. ಸ್ಮೈಲ್ ಮಾಡ್ತಾ, ಸರಿ, ತುಂಬ ಲೇಟ್ ಆಯಿತು, ಮಲ್ಕೊಳ್ಳಿ, ನಾಳೆ ನಿಮ್ಮ ಮನೆಗೆ ಕರ್ಕೊಂಡು ಹೋಗಿ ಬಿಟ್ಟು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಸೋಫಾ ಮೇಲೆ ಬಂದು ಮಲಗ್ದ. ಮಾರನೇ ದಿನ ಎಂದಿನಂತೆ ಭರತ್ ಫ್ರೆಶಪ್ ಆಗಿ ಹೊರಗಡೆಯಿಂದ ತಿಂಡಿ ತಂದು ನಿತ್ಯ ಕೊಟ್ಟು ತಾನೂ ತಿಂದು ಅವಳನ್ನು ಶರತ್ ಮನೆಗೆ ಕರ್ಕೊಂಡು ಹೊರಟ. ಕಾರ್ ಮನೆ ಮುಂದೆ ಬರ್ತಿದ್ದಂತೆ ಭರತ್ಗೆ ಅವನ ಫ್ರೆಂಡಿಂದ ಕಾಲ್ ಬಂತು. ಕಾಲ್ ರಿಸೀವ್ ಮಾಡಿ, ಏನು, ಹೌದಾ, ನಿಜವಾಗ್ಲೂ ಅವಳೇನಾ, ನಾನು ಈಗಲೇ ಬಂದೆ ಅಂತ ಕಾಲ್ ಕಟ್ ಮಾಡಿ, ನಿತ್ಯ ಅವರೇ, ದಿವ್ಯಾ ಸಿಕ್ಕಿದಾಳಂತೆ ಅಂದ. ನಿತ್ಯ ಖುಷಿಯಲ್ಲಿ, ಹೌದಾ, ನಡೀರಿ ಭರತ್, ನಾನು ಬರ್ತೀನಿ, ನಾನು ದಿವ್ಯಾನ ನೋಡಬೇಕು ಅಂದ್ಲು. ಭರತ್, ನಿತ್ಯ ಅವರೇ, ನೀವು ಆಸ್ಪತ್ರೆಯಲ್ಲಿ ಮಿಸ್ ಆಗಿದ್ದು ಮನೆಯವ್ರಿಗೆ ಗಾಬರಿ ತಂದಿರುತ್ತೆ. ನೀವು ಮನೆಗೆ ಹೋಗಿ, ನನ್ನ ಬಂಗಾರಿನ ಕರ್ಕೊಂಡು ಖಂಡಿತ ನಿಮ್ಮ ಮನೆಗೆ ಬರ್ತೀನಿ ಅಂದ. ನಿತ್ಯ, ನಿಜವಾಗ್ಲೂ? ಭರತ್, ಹೌದು ನಿತ್ಯ ಅವರೇ, ಪ್ರಾಮಿಸ್, ನನ್ನ ಬಂಗಾರಿ ನಿಮ್ಮ ಜೊತೆ ಇದ್ದರೆ ಸೇಫಾಗಿರ್ತಾಳೆ ಅನಿಸುತ್ತೆ. ಸತ್ಯ ಸಿಗೋವರೆಗೂ ದಿವ್ಯಾ ನೀವು ಒಟ್ಟಿಗೆ ಇರಬೇಕು. ನಾನು ಬಂಗಾರಿನ ಕರ್ಕೊಂಡು ನಿಮ್ಮ ಮನೆಗೆ ಬರ್ತೀನಿ, ನೀವು ಹೋಗಿ ಅಂದ. ನಿತ್ಯ, ಸರಿ ಭರತ್, ಹುಷಾರು ಅಂತ ಹೇಳಿ ಕಾರ್ನಿಂದ ಇಳಿದ್ಲು. ಭರತ್ನ ಟ್ಯಾಕ್ಸಿ ಅಲ್ಲಿಂದ ಹೋಗ್ತಿದ್ದಂತೆ, ಅಯ್ಯೋ ಭರತ್, ಫೋನ್ ನಂಬರ್ ಕಲೆಕ್ಟ್ ಮಾಡ್ಕೊಳ್ಳೋದೇ ಮರೆತೆ. ಭರತ್ ಭರತ್ ಅಂತ ಕೂಗ್ತಾ 2 ಹೆಜ್ಜೆ ಮುಂದೆ ಓಡಿ ಬರ್ತಾ ಇದ್ದವಳು ಒಂದು ಕಲ್ಲಿಗೆ ಕಾಲು ಎಡವಿದ ಹಾಗೆ ಆಯಿತು. ಅಂದವಳಿಗೆ ನಿದ್ರೆಯಿಂದ ಎಚ್ಚರ ಆಯಿತು. ಕಣ್ಬಿಟ್ಟು ನೋಡಿದ್ರೆ ಸುತ್ತ ಕತ್ಲು. ಅಯ್ಯೋ, ನಾನು ಕೂತಲ್ಲೇ ನಿದ್ದೆ ಮಾಡಿದ್ನಾ ಅಂತ ಟೈಮ್ ನೋಡಿದ್ರೆ ಸಮಯ ಅದಾಗಲೇ ಬೆಳಗಿನ ಜಾವ 3 ಗಂಟೆ ಆಗಿತ್ತು. ಎದ್ದು ಕೂತು ಕುತ್ತಿಗೆ ಸರಿ ಮಾಡಿಕೊಂಡು, ಅವತ್ತು ದಿವ್ಯಾ ಭರತ್ಗೆ ಸಿಗಲಿಲ್ವಾ
ಹೌದು, ಅವಳು ಶರತ್ ಸರ್ಗೆ ಸಿಕ್ಕಿದ್ದಾಳೆ ಅಂದರೆ ಖಂಡಿತ ಭರತಕ್ಕೆ ಸಿಕ್ಕಿರಲ್ಲ. ನೀವು ಹೇಳಿದ ನಿಜ. ಭರತ್ ದಿವ್ಯಾ ನಮ್ಮ ಮನೆಗೆ ಸೇರಿದ್ದಾಳೆ, ಅದರಲ್ಲೂ ಅವಳ ಜೊತೆ ಸತ್ಯ ಇದ್ದಾಳೆ ಅಂದಮೇಲೆ ಅವಳು ಸುರಕ್ಷಿತವಾಗಿರ್ತಾಳೆ. ಆದಷ್ಟು ಬೇಗ ಇದೆಲ್ಲ ಮುಗಿದ್ಮೇಲೆ ನಿಮ್ಮ ಬಂಗಾರಿನ ನಿಮ್ಮನ್ನು ಒಂದು ಮಾಡ್ತೀನಿ ಭರತ್ ಅಂದ್ಕೊಂಡು ಮತ್ತೆ ಮಲಗಿದ್ಲು. ಎಪಿಸೋಡ್ 188. ಶ್ರುತಿಗೆ ರಾಹುಲ್ನ ಕಳ್ಕೊಳ್ಳೋ ಭಯ. ಆಫ್ಟರ್ ನೆಕ್ಸ್ಟ್ ಮಾರ್ನಿಂಗ್ ಶರತ್ ಮನೆಯವರೆಲ್ಲ ಡೈನಿಂಗ್ ಹಾಲ್ನಲ್ಲಿ ಸೇರಿದ್ರು. ಆಗ್ತಾನೆ ಫ್ರೆಶಪ್ ಆಗಿ ಕೆಳಗೆ ಬಂದ ಸತ್ಯ, ಓ ಎಲ್ಲರೂ ಒಟ್ಟಿಗೆ ಸೇರಿದ್ದಾರೆ, ನಿತ್ಯ ಅಕ್ಕ ಹೇಳಿದ ವ್ರತನ ಪ್ಲ್ಯಾನ್ನ ಈಗಲೇ ಹೇಳೋದು ಒಳ್ಳೆಯದು ಅಂದ್ಕೊಂಡು ಅವ್ರ ಹತ್ರ ಬಂದು, ಗುಡ್ ಮಾರ್ನಿಂಗ್ ಎವ್ರಿವನ್, ನಿಮ್ಮೆಲ್ರಿಗೂ ಒಂದು ಸ್ಮಾಲ್ ಅನೌನ್ಸ್ಮೆಂಟ್ ಮಾಡೋದಿದೆ ಅಂತ ಖುಷಿಯಾಗಿ ಹೇಳಿದ್ಲು. ವರ್ಷ, ಏನು ಅನೌನ್ಸ್ಮೆಂಟ್, ಬೇಗ ಹೇಳಿ ನಿತ್ಯ ಅಕ್ಕ. ಶರತ್, ಏನು ಸ್ಪೆಷಲ್ ಇವತ್ತು, ನನ್ನ ಪಾರಿಜಾತ ಇಷ್ಟು ಖುಷಿಯಾಗಿರೋ ಅಂಥದ್ದು, ಏನೋ ಅನೌನ್ಸ್ಮೆಂಟ್ ಅಂತ ಇದೆಯಾ, ಏನಪ್ಪ ಅದು. ಸತ್ಯ, ಹಾಗೇನಿಲ್ಲ ಸರ್, ಅನೌನ್ಸ್ಮೆಂಟ್ ಏನು ಅಂದರೆ ಇವತ್ತಿಂದ ವೈಕುಂಠ ಏಕಾದಶಿ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಾನು ಉಪವಾಸ ವ್ರತ ಮಾಡಬೇಕು ಅಂದ್ಕೊಂಡಿದ್ದೀನಿ. ಏನಂತೀರ ಸುಮತಿಯಮ್ಮ? ಲತಾ, ಅಲ್ಲಮ್ಮ ನಿತ್ಯ, ಸಾಮಾನ್ಯವಾಗಿ ಜನ ವ್ರತ ಪೂಜೆ ಪುನಸ್ಕಾರ ಅಂತ ಮಾಡೋದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರ್ಸಪ್ಪ ಅಂತ ಕೇಳ್ಕೊಳ್ಳೋಕೆ. ಆದರೆ ಆ ದೇವರು ನೀನು ಹೇಳ್ದೇನೆ ನಿನಗೆಲ್ಲ ಕೊಟ್ಟಿದ್ದಾನೆ, ಈಗ ನಿನಗೇನು ಕಮ್ಮಿ ಆಗಿದೆ ಅಂತ ವ್ರತ ಮಾಡಬೇಕು ನೀನು ಅಂತ ವ್ಯಂಗ್ಯವಾಗಿ ಹೇಳಿದ್ರು. ಸತ್ಯ ಅವಳನ್ನೇ ಗುರಾಯಿಸಿ ಫೇಕ್ ಸ್ಮೈಲ್ ಮಾಡ್ತಾ, ಆಂಟಿ, ನಮ್ಮ ಸ್ವಾರ್ಥಕ್ಕೆ ಮಾತ್ರ ವ್ರತ ಮಾಡೋದಲ್ಲ, ಮನೇಲಿ ಸುಖ ಶಾಂತಿ ನೆಮ್ಮದಿ ಯಾವಾಗಲೂ ಇರಬೇಕು ಅಂದರೆ ನಮ್ಮ ಜೊತೆ ದೈವ ಬಲ ಇರಬೇಕು ಅಂದ್ಲು. ಅವಳ ಮಾತಿಗೆ ಚಂದ್ರಶೇಖರ್, ಅಜ್ಜಿ, ಸುಮತಿ ಅಮ್ಮ ಮೂವರು ಕ್ಲಾಪ್ಸ್ ಮಾಡ್ತಾ, ಸೂಪರ್ ಮಗಳೇ, ಇಷ್ಟು ಚಿಕ್ಕ ವಯಸ್ಸಿಗೆ ಎಂಥ ತೂಕದ ಮಾತು, ನಿನ್ನ ಬುದ್ಧಿಶಕ್ತಿ ಮುಂದೆ ವಯಸ್ಸಲ್ಲಿ ದೊಡ್ಡವರಾದವರು ಕೆಲವರು ಇನ್ನೂ ಸಣ್ಣವ್ರು ಹಾಗೆ ಇರ್ತಾರೆ ಬಿಡು ಅಂತ ಲತಾ ಅವ್ರನ್ನ ನೋಡಿದ್ರು ಚಂದ್ರಶೇಖರ್. ಲತಾ, ಆಯ್ತಾಯ್ತು, ಮೆರ್ಸಿ ಮೆರ್ಸಿ ಅಂತ ತಿಂತಾ ಕೂತ್ರು. ಸುಮತಿ, ನಿತ್ಯ, ನೀನು ವ್ರತ ಮಾಡ್ತೀನಿ ಅಂದರೆ ಒಳ್ಳೆಯದೇ ಮಗಳೇ, ತಿಂಡಿ ಆದಮೇಲೆ ನಮ್ಮ ರೂಮಿಗೆ ಬಾ, ನಾನು ಅದ್ರ ಬಗ್ಗೆ ಎಲ್ಲ ಹೇಳ್ಕೊಡ್ತೀನಿ, ಸರಿನಾ. ಸತ್ಯ ಸ್ಮೈಲ್ ಮಾಡ್ತಾ ತಲೆ ಆಡಿಸಿ, ಹೌದು ದಿವ್ಯಾ ಎಲ್ಲಿ, ಎಲ್ಲರೂ ಅವಳನ್ನೇ ನೋಡಿದ್ರು, ಐ ಮೀನ್ ಸತ್ಯ ಎಲ್ಲಿ ಅಂದೆ. ವರ್ಷ, ಸತ್ಯ ಅಕ್ಕ ರಾಧಕ್ಕ ರೂಮ್ನಲ್ಲಿ ಪುಟಾಣಿ ಚಿರು ಜೊತೆ ಆಟ ಆಡ್ತಾ ಇದ್ರು ನಿತ್ಯ ಅಕ್ಕ. ಸತ್ಯ, ಹೌದಾ, ತಿಂಡಿ ಮಾಡಿದ್ಲು ತಾನೇ. ಸುಮತಿ, ನಾನೇ ತಿಂಡಿ ಮಾಡಿಸ್ದೆ ನಿತ್ಯ, ಅವಳ ಬಗ್ಗೆ ನೀನೇನು ಯೋಚನೆ ಮಾಡಬೇಡ, ನಾವೆಲ್ಲ ಅವಳನ್ನ ಚೆನ್ನಾಗಿ ನೋಡ್ಕೋತೀವಿ ಅಂದರು. ಅಜ್ಜಿ, ಹೌದು ನಿತ್ಯ, ನೀನು ನಿನ್ನ ತಂಗಿ ಬಗ್ಗೆ ಚಿಂತೆ ಮಾಡೋದು ಬಿಟ್ಟು ನನ್ನ ಮೊಮ್ಮಗನ ಕಡೆ ಗಮನ ಕೊಡು, ಆದಷ್ಟು ಬೇಗ ನಮಗೆ ಮರಿ ಮೊಮ್ಮಗನೂ ಕೊಡೋದು ನೋಡು ಅಂತ ನಗ್ತಾರೆ. ಸತ್ಯ ಅವನ ಮಾತಿಗೆ ಹೇಗೆ ರೆಸ್ಪಾನ್ಸ್ ಮಾಡೋದು ಗೊತ್ತಾಗದೆ ಶರತ್ನ ನೋಡಿ ಮನಸ್ಸಲ್ಲಿ, ಓ ಇವ್ರಿಗೆ ಮರಿ ಮೊಮ್ಮಗನೂ ನೋಡೋ ಆಸೆನಾ ಅಂದ್ಕೊಂಡ್ಳು. ಆದರೆ ಅಜ್ಜಿ ಮಾತು ಕೇಳಿ ಸುಮತಿ ಅಮ್ಮ ಮತ್ತು ಶರತ್ಗೆ ಜಾತಕದಲ್ಲಿರೋ ದೋಷದ ಬಗ್ಗೆ ನೆನಪಾಗಿ ಇಬ್ಬರ ಮುಖ ಭಾವನೆ ಚೇಂಜ್ ಆಯಿತು. ಶರತ್ ಬೇಜರಿಂದ ತಿಂಡಿ ಅರ್ಧಕ್ಕೆ ಕೈ ತೊಳೆದು ಎದ್ದು ಹೊರಟ. ಚಂದ್ರಶೇಖರ್, ಏಯ್ ಶರತ್, ಯಾಕೋ ತಿಂಡಿ ಮಾಡದೆ ಅರ್ಧಕ್ಕೆ ಹೋಗ್ತಾ ಇದೆಯಾ. ಶರತ್, ಸಾಕಪ್ಪ ಅಷ್ಟೇ ಹೇಳಿ ಅಲ್ಲಿಂದ ಹೊರಟು ಹೋದ. ಅಜ್ಜಿ ಸಂಕೋಚ ನೋಡಿ ಅವನಿಗೆ, ಇವನೇ ಹಾಗೆ ನಾಚ್ಕೊಂಡ್ರೆ ನಮ್ಮ ನಿತ್ಯ ಕತೆ ಏನು, ಏನು ನಿತ್ಯ ಅಂತ ಟೀಸ್ ಮಾಡಿ ನಗ್ತಾರೆ. ಸತ್ಯ, ಅಜ್ಜಿ ಶರತ್ ಕಡೆ ನೋಡಿ, ಸರ್ ಯಾಕೆ ಸೀರಿಯಸ್ ಆದರೂ, ಸಮಥಿಂಗ್ ಇಸ್ ಫಿಶಿ ಅಂದ್ಕೊಂಡು, ಇರಲಿ ಆಮೇಲೆ ವಿಚಾರಿಸೋಣ ಅಂತ ಸುಮ್ಮನಾದ್ಲು. ತಿಂಡಿ ಎಲ್ಲ ಮುಗಿದ ಮೇಲೆ ಸುಮತಿ ಅಮ್ಮ ಸತ್ಯಾಗೆ ವ್ರತದ ಬಗ್ಗೆ ಪೂಜೆ ವಿಧಿವಿಧಾನದ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು. ಒಂಚೂರು ಲೋಪ ಬರದಂತೆ ನೋಡ್ಕೊ, ವ್ರತದ ಕೊನೆಯ ದಿನ ಉಪವಾಸ ಮುಕ್ತಾಯ ಮಾಡುವಾಗ ನಿನ್ನ ಗಂಡನ ಕೈಲೇ ತುಳಸಿ ನೀರು ಕುಡ್ದೆ ವ್ರತ ಸಂಪೂರ್ಣ ಮಾಡಬೇಕು ಆಯಿತಾ ಅಂದರು. ಸತ್ಯ, ಸರಿ ಅಮ್ಮ ಮಾಡ್ತೀನಿ. ಸುಮತಿ ಅಮ್ಮ ಅವಳ ತಲೆ ಸವರಿ, ಸರಿ ಮಗಳೇ ಒಳ್ಳೆಯದಾಗಲಿ ಅಂತ ಹೇಳಿ ಅಲ್ಲಿಂದ ಹೋದರು. ಶರತ್ ತನ್ನ ರೂಮ್ನಲ್ಲಿ ಕಾಲೇಜ್ಗೆ ಹೊರಡೋಕ್ಕೆ ರೆಡಿ ಆಗ್ತಾ ಇದ್ದ. ಅಲ್ಲಿಗೆ ಬಂದ ಸತ್ಯ ಕೈ ಕಟ್ಟಿ ಅವನ್ನೇ ನೋಡ್ತಾ ನಿಂತಿದ್ಲು. ಶರತ್ ಕಾಲರ್ ಸರಿ ಮಾಡಿಕೊಂಡು ಟೇಬಲ್ ಮೇಲಿದ್ದ ವಾಚ್ ತೊಗೊಂಡು ಕೈ ಕಟ್ತಾ ಅವಳ ಕಡೆ ತಿರುಗ್ದ. ಹೇಯ್ ರಾಕ್ಷಸಿ, ಯಾವಾಗ ಬಂದೆ, ಯಾಕೆ ಸೈಲೆಂಟಾಗಿ ನಿಂತಿದ್ಯಾ. ಸತ್ಯ, ಆವಾಗಲೇ ಬಂದೆ ಸರ್, ಆದರೆ ನೀವು ಯಾಕೆ ಅಜ್ಜಿ ಮಾತಿಗೆ ಸೈಲೆಂಟ್ ಆಗಿದ್ದು. ಶರತ್ ಮನಸ್ಸಲ್ಲಿ, ಅಂದರೆ ಪಾರಿಜಾತ ನನ್ನ ಅಬ್ಸರ್ವ್ ಮಾಡಿದ್ದಾಳೆ, ಇವಳಿಗೆ ಆ ಸತ್ಯ ಗೊತ್ತಾದರೆ ಸಹಿಸ್ಕೊಳ್ಳಲ್ಲ, ನೋ ಹೇಗಾದರೂ ಡೈವರ್ಟ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು, ಹಾಗಾದರೆ ನೀನು ಅಂತ ರೊಮ್ಯಾಂಟಿಕ್ಕಾಗಿ ಅವಳ ಹತ್ರ ಬರೋಕ್ಕೆ ಮುಂದಾದ. ಸತ್ಯ ಅವನಿಂದ ದೂರ ಸರಿತಾ, ನಾನು ಅಂತ ತೊದಲ್ತಾ ಕೇಳಿದ್ಲು. ಶರತ್ ಅವಳು ಹಿಂದೆ ಹಿಂದೆ ಹೋದಷ್ಟು ಮುಂದೆ ಹೋಗ್ತಾ ಇದ್ದ. ಸತ್ಯ ಗಾಬರಿಯಲ್ಲಿ ಹಿಂದೆ ಹಿಂದೆ ಹೋಗ್ತಾ ಇದ್ದ. ಅವಳಿಗೆ ಹಿಂದೆ ಇದ್ದ ಬೆಡ್
ಬ್ರೇಕ್ ಹಾಕಿತ್ತು. ಸ್ಲಿಪ್ಪಾಗಿ ಬೆಡ್ ಮೇಲೆ ಹಂಗಾತ ಬಿದ್ಲು. ಅವಳ ಮೇಲೆ ಬಂದ ಶರತ್ ಅವಳ ಕೂದಲು ಸರಿಸ್ದ. ಅಜ್ಜಿಗೆ ಮರಿ ಮೊಮ್ಮಗು ಕೊಡೋಕೆ ನೀನು ರೆಡಿ ಇದೆಯಾ ರಾಕ್ಷಸಿ ಅಂತ ಪೀಸು ಮಾತಿನಲ್ಲಿ ಹೇಳ್ತಾ ಅವಳ ಲಿಪ್ಗೆ ಕಿಸ್ ಮಾಡೋಕ್ಕೆ ಮುಂದಾದ. ಸತ್ಯಾಗೆ ತುಂಬ ಭಯ ಆಯಿತು. ಜೀವ ಬಾಯಿಗೆ ಬಂದಂಗಾಗಿ ಅವನ್ನ ನೋಡಿ ಓ ಗಾಡ್ ಲಾಕ್ ಆಗಿಬಿಟ್ನಾ, ಇವಾಗ ಏನಪ್ಪ ಮಾಡಲಿ, ಕಣ್ಮುಚ್ಚಿ ನೋ ನೋ ಸರ್, ಅಮ್ಮ ಹೇಳಿದ್ದಾರೆ ಇವತ್ತಿಂದ ವ್ರತ ಮಾಡಬೇಕು, ಅದಕ್ಕೆ ನೀವು ನನ್ನಿಂದ ದೂರ ಇರಬೇಕಂತೆ, ಏನು ಮಾಡಬೇಡಿ, ಬಿಟ್ಬಿಡಿ ಸರ್, ಪ್ಲೀಸ್ 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 ಸರ್ ಅಂತ ಕಿರ್ಚಿದ್ಲು. ಶರತ್ ಅವಳನ್ನೇ ನೋಡ್ತಾ ನಿಂತಿದ್ದ. ಹೇ ರಾಕ್ಷಸಿ, ಏನು ಹಗಲು ಕನ್ಸು ಕಾಣ್ತಾ ನಿಂತಿದ್ಯಾ ಅಂದ. ಸತ್ಯ ಕಣ್ಬಿಟ್ಟು ಶರತ್ ಮುಂದೆ ಬೆಡ್ ಕಡೆ ನೋಡಿ, ಅಂದರೆ ನಾನು ಕನಸು ಕಾಣ್ತಾ ನಿಂತಿದ್ನಾ, ನೀವು ನಂಗೆ ಮುತ್ತು ಕೊಡಲಿಲ್ವಾ ಅಂದ್ಲು. ಶರತ್ ಬಂದಾಗಿನಿಂದ ಹಾಗೆ ನಿಂತಿದ್ಯಾ, ನಾನೆಲ್ಲಿ ಮುತ್ತು ಕೊಟ್ಟೆ ನಿನಗೆ, ಮುತ್ತು ಬೇಕು ಅನ್ಸಿದ್ರೆ ನನ್ನನ್ನೇ ಕೇಳು ಪಾರಿಜಾತ, ಡವ್ ಎಲ್ಲ ಮಾಡಬೇಡ ಅಂದ. ಸತ್ಯ ಅದೆಲ್ಲ ಏನಿಲ್ಲ, ಇವತ್ತಿಂದ ವ್ರತ ಮಾಡಬೇಕು, ಅಮ್ಮ ಹೇಳಿದ್ದಾರೆ, ನಿಮಗೆ ಕಾಲೇಜಿಗೆ ಲೇಟ್ ಆಯಿತು, ನೀವಿನ್ನು ಹೊರಡಿ ಅಂತ ಅವನನ್ನು ಕೈ ಹಿಡಿದು ರೂಮಿಂದ ಆಚೆ ಬಿಟ್ಲು. ಬಾಯ್ ಸರ್ ಅಂತ ಡೋರ್ ಲಾಕ್ ಮಾಡಿ ಅಂತ ನಿಟ್ಟುಸಿರು ಬಿಟ್ಲು. ಈ ಕಡೆ ಶ್ರುತಿ ಅಂತೂ ಮೌನವಾಗಿ ಕುಳಿತು ಏನೋ ಕಳ್ಕೊಂಡು ಹಾಗೆ ಚಿಂತೆಯಲ್ಲಿ ಮಲಗಿದ್ಲು. ಆಫೀಸ್ಗೆ ಹೋಗೋಕೆ ರೆಡಿಯಾಗಿ ಬಂದ ರಾಹುಲ್ ಶ್ರುತಿ ಹಾಕಿ ಕುಳಿತಿರೋದು ನೋಡಿ ಅವಳು ಕೊರಳು ಸುತ್ತ ಕೈ ಹಾಕಿ, ಏನು ಮಹಾರಾಣಿಯವರು, ಏನೋ ಡೀಪ್ ಥಿಂಕಿಂಗ್ನಲ್ಲಿರೋ ಹಾಗಿದೆ, ಏನು ಸಮಾಚಾರ ಅಂದ. ಶ್ರುತಿ ಕೈ ಬಿಡಿಸಿ, ಏನಿಲ್ಲ ರಾಹುಲ್ ಅವಳ ಪಕ್ಕ ಕೂತು, ಏನಿಲ್ಲ ರಾಹುಲ್ ಅಂದರೆ ನಂಬೇಕಾ, ಏನೂ ಇಲ್ಲ ಅಂದರೆ ತಿಂಡಿ ಮಾಡಿ ಅಂತ ಯಾಕೆ ಹೇಳಲಿಲ್ಲ, ಏನಾಯಿತು ಶ್ರುತಿ, ನನ್ನ ಹತ್ರನೂ ಹೇಳಲ್ವಾ, ಅಪ್ಪ ಅಮ್ಮನ ನೋಡ್ಕೊಂಡು ಬಂದ್ವಿ ತಾನೆ, ಮತ್ತೇನು. ಶ್ರುತಿ ಅದು ರಾಹುಲ್ ಯಾವುದು ರಾಹುಲ್. ಶ್ರುತಿ ಅದೇ ಟೆಂಪಲ್ನಲ್ಲಿ ಆ ಲಾವಣ್ಯ ಎಲ್ಲರ ಮುಂದೆ ನಿಮ್ಮನ್ನ ಹಗ್ ಮಾಡಿದ್ಲಲ್ಲ. ರಾಹುಲ್ ಅದಕ್ಕೇನೀಗ. ಶ್ರುತಿ ಅವಳು ಒಳ್ಳೆಯವಳಾಗಿದ್ದಾಳ ಅಥವಾ ಬೇರೆ ನಾಟಕ ಆಡ್ತಿದ್ದಾಳ ನಂಗೆ ಗೊತ್ತಿಲ್ಲ, ಆದರೆ ಅವಳು ನಿಮ್ಮ ಮೊದಲನೇ ಪ್ರೀತಿ, ನಿಮ್ಮ ಮಗುಗೆ ತಾಯಿ ಆಗ್ತಾ ಇದ್ದವಳು. ಮುಂದೊಂದು ದಿನ ನಾನು ಬದಲಾಗಿದ್ದೀನಿ, ನನ್ನ ಕ್ಷಮಿಸಿ ಅಂತ ನಿಮ್ಮ ಹತ್ರ ಬಂದರೆ. ರಾಹುಲ್ ಬಂದರೆ ಏನು ಮಾಡೋಕ್ಕಾಗತ್ತೆ ಶ್ರುತಿ, ಕ್ಷಮೆಗಿಂತ ಬೇರೆ ಶಿಕ್ಷೆ ಇದೆಯಾ, ಕ್ಷಮಿಸೋದು ಅಷ್ಟೆ. ಶ್ರುತಿ ಅವನ ಮಾತು ಕೇಳಿ ಸೀರಿಯಸ್ ಆಗಿ ಎದ್ದು ನಿಂತು, ಅಲ್ಲ ರಾಹುಲ್, ಕ್ಷಮಿಸೋದ್ರ ಜೊತೆಗೆ ನನಗೆ ನೀವು ಬೇಕು ಅಂತ ನಿಮ್ಮ ಮುಂದೆ ಬಂದರೆ ಏನು ಮಾಡ್ತೀರಾ ರಾಹುಲ್ ಅಂದ್ಲು. ರಾಹುಲ್ ಅಕ್ಸೆಪ್ಟ್ ಮಾಡ್ತೀನಿ ಅಂದ. ಶ್ರುತಿಗೆ ಸಿಡ್ಲೇ ಬಡ್ದಂತಾಯಿತು. ಕಣ್ ತುಂಬಿಕೊಂಡು ಅವನ್ನೇ ನೋಡ್ತಾ ನಿಧಾನವಾಗಿ ರಾಹುಲ್ ಅಂದ್ಲು. ರಾಹುಲ್ ಶಾಕ್ ಆಯಿತಾ, ಲೇ ಹುಚ್ಚಿ ಕಣೆ ನೀನು, ಬಾ ಇಲ್ಲಿ ಕೂತ್ಕೋ ಅಂತ ತನ್ನ ತೊಡೆ ಮೇಲೆ ಕೂರಿಸ್ಕೊಂಡು, ನೋಡು ಶ್ರುತಿ, ಯಾವ ಮನುಷ್ಯನಿಗೆ ಎರಡು ಪ್ರೀತಿ ಆಗುತ್ತೋ ಅವನು ಆಯ್ಕೆ ಮಾಡಿ ಬದುಕೋದು ಎರಡನೇ ಪ್ರೀತಿ ಜೊತೆಗೇನೆ. ಯಾಕೆ ಹೇಳು, ಮೊದಲನೇ ಪ್ರೀತಿ ನಿಜ ಆಗ್ತಿದ್ರೆ ಅವನಿಗೆ ಎರಡನೇ ಪ್ರೀತಿ ಹುಡ್ತಾ ಇರಲಿಲ್ಲ ಅಲ್ವಾ. ನನ್ನ ಬದುಕಲ್ಲಿ ಅವಳು ನಾಟಕದ ಪ್ರೀತಿ ಮಾಡಿರೋದು ಎಷ್ಟು ನಿಜಾನೋ, ನೀನು ನನ್ನ ಲೈಫ್ನಲ್ಲಿ ಬಂದಾಗಿನಿಂದ ನಾನು ಖುಷಿಯಾಗಿರೋದು ಅಷ್ಟೇ ನಿಜ. ಅವಳು ಬದಲಾಗದೇ ಹೋದರೂ ಅದರಿಂದ ನನಗೇನು ಲಾಸ್ ಇಲ್ಲ ಶ್ರುತಿ. ಅವಳು ವಾಪಸ್ ಬಂದಳು ಅಂತ ನಿನ್ನ ಬಿಟ್ಟು ಹೋಗ್ತೀನಿ ಅಂತ ಹೇಗೆ ಅಂದ್ಕೊಂಡೆ ಶ್ರುತಿ. ನನ್ನ ಬ್ಯಾಕ್ಗ್ರೌಂಡ್ ಬಗ್ಗೆ ಎಲ್ಲ ತಿಳಿದ ಮೇಲೂ ನನ್ನ ಬಾಳಿಗೆ ಬಂದಿದೆಯಾ, ಹಾಗಿದ್ದಾಗ ನಿನ್ನ ಬಿಟ್ಟೋಗ್ತೀನ ಶ್ರುತಿ. ನನ್ನ ಪ್ರೀತಿ ನೀನೇ, ನಾನು ಸಾಯೋ ತನಕ ನಾನು ಬದುಕೋದು ನಿನ್ನ ಜೊತೆನೇ ಅಂದ. ಶ್ರುತಿಗೆ ಅವನ ಮಾತು ಕೇಳಿ ಮನಸ್ಸು ತುಂಬಿ ಬಂತು. ಅವನ ಗಟ್ಟಿಯಾಗಿ ತಪ್ಕೊಂಡು, ಸಾರಿ ರಾಹುಲ್, ಏನೇನೋ ಹೇಳಿ ನಿಮ್ಮ ಮನಸ್ಸಿಗೆ ಹರ್ಟ್ ಮಾಡಿದೆ, ಆದರೆ ಐ ಲವ್ ಯು ರಾಹುಲ್, ನಿಮ್ಮ ಮಧ್ಯೆ ಯಾರೂ ಬರಬಾರ್ದು, ಅದರಲ್ಲೂ ಆ ಲಾವಣ್ಯ ಬಂದರೆ ಅವಳನ್ನ ಸಾಯಿಸ್ಬಿಡ್ತೀನಿ, ನೀವು ನನ್ನವರು ಅಂದ್ಲು. ರಾಹುಲ್ ನಗ್ತಾ, ಮೀಟು ಶ್ರುತಿ, ಹಾಗಾದರೆ ನೀನು ಸಾಯಿಸ್ಬೇಕಾಗಿರೋದು ಆ ಲಾವಣ್ಯನಲ್ಲ, ಶ್ರುತಿ ಬೇಡದೇ ಇರೋ ಆಲೋಚನೆಗಳನ್ನ, ಏನೇನೋ ಥಿಂಕ್ ಮಾಡ್ತಾ ಹೆಲ್ತ್ ಹಾಳು ಮಾಡ್ಕೋಬೇಡ, ಬಾ ತಿಂಡಿ ಮಾಡೋಣ ಅಂದ. ಶ್ರುತಿ ಸರಿ ನೀವು ನಡೀರಿ, ನಾನು ಅತ್ತೆ ಮಾವನ ತಿಂಡಿಗೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋದ್ಲು. ಡಿಯರ್ ಲಿಸ್ನರ್ಸ್, ಇಲ್ಲಿ ಎರಡು ರೀತಿಯ ಫ್ಲ್ಯಾಶ್ ಬ್ಯಾಕ್ ಇತ್ತು.
ಒಂದು ನಿತ್ಯ ಭರತ್ನ ಕೈಗೆ ಹೇಗೆ ಸಿಕ್ಕಿದ್ಲು ಅನ್ನೋದು, ಮತ್ತೊಂದು ಭರತ್ ನಿತ್ಯಗೆ ದಿವ್ಯಾ ಬಗ್ಗೆ ಹೇಳಿದ್ದು. 165ನೇ ಎಪಿಸೋಡಿಂದ ಇಲ್ಲಿ ತನಕ ಫ್ಲ್ಯಾಶ್ ಬ್ಯಾಕ್ ಆಗಿತ್ತು. ಮುಂದೆ ಸತ್ಯ ನಿತ್ಯ ಹೇಗೆ ಸಿಕ್ಕರು, ಇಬ್ಬರು ಸೇರಿ ಮಾಡ್ತಾ ಇರೋ ನಾಟಕದ ಬಗ್ಗೆ ಹೇಳ್ತೀನಿ. ಸೊ ಕನ್ಫ್ಯೂಸ್ ಆಗಬೇಡಿ. ಇತ್ತೀಚೆಗೆ ಜಾಸ್ತಿ ವ್ಯೂಸ್ ಆಗ್ತಿಲ್ಲ, ಜಾಸ್ತಿ ವಿಮರ್ಶೆ ಕೂಡ ಬರ್ತಿಲ್ಲ. ಮುಂದೆ ಬರೋ ಎಪಿಸೋಡ್ಗಳು ಸಖತ್ ಸಸ್ಪೆನ್ಸ್ ಆ್ಯಂಡ್ ಥ್ರಿಲ್ಲಿಂಗ್ ಆಗಿರುತ್ತೆ. ನೋಡೋಣ, ನಿಮ್ಮ ರೆಸ್ಪಾನ್ಸ್ಗೆ ಅಂತಲೇ ಕಾಯ್ತಾ ಇರ್ತೀನಿ. ಒಂದು ಗುಡ್ ನ್ಯೂಸ್, ಒಂದು ಬ್ಯಾಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳಿದ್ದೀನಿ. ಆದಷ್ಟು ಬೇಗ ಅದನ್ನು ಹೇಳ್ತೀನಿ. ಸೊ ಆಗಿದ್ದಾಗ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಲವ್ ಯು ಆಲ್. ಬಾಯ್.